ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೆಪ್ಟೆಂಬರ್ ತಿಂಗಳು ಕೆಲವು ರಾಶಿಯವರ ಪಾಲಿಗೆ ವಿಶೇಷವಾಗಲಿದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಅದರಲ್ಲೂ ಬುಧ ಗ್ರಹದ ರಾಶಿ ಪರಿವರ್ತನೆ ಕೆಲವು ರಾಶಿಯವರ ಜೀವನದಲ್ಲಿ ಹಣಕಾಸು, ಉದ್ಯೋಗ, ವ್ಯಾಪಾರ, ವಿದ್ಯಾಭ್ಯಾಸ ಮತ್ತು ಕುಟುಂಬದ ವಿಚಾರಗಳಲ್ಲಿ ಉತ್ತಮ ಬದಲಾವಣೆಗಳನ್ನು ತರಬಹುದು. ಹಾಗಾದರೆ ಸೆಪ್ಟೆಂಬರ್ 2026ರಲ್ಲಿ ಬುಧ ಗ್ರಹದ ಸಂಚಾರ ಯಾವ ರಾಶಿಯವರಿಗೆ ಹೆಚ್ಚು ಅನುಕೂಲವಾಗಲಿದೆ? ಯಾವ ರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗಬಹುದು? ಯಾರಿಗೆ ಉದ್ಯೋಗದಲ್ಲಿ ಪ್ರಗತಿ ಸಿಗಬಹುದು? ಯಾರ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯಬಹುದು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ನಿಮ್ಮ ರಾಶಿ ಫಲವನ್ನು ತಿಳಿದುಕೊಳ್ಳುವುದರ ಜೊತೆಗೆ ನಿಮ್ಮ ಕುಟುಂಬದವರ ರಾಶಿಯ ಫಲವನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಬುಧ ಗ್ರಹದ ಮಹತ್ವ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧನನ್ನು ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ. ಬುಧ ಗ್ರಹವು ಮುಖ್ಯವಾಗಿ ಬುದ್ಧಿವಂತಿಕೆ, ಮಾತು, ಸಂವಹನ, ವ್ಯಾಪಾರ, ಲೆಕ್ಕಾಚಾರ, ವಿದ್ಯಾಭ್ಯಾಸ ಮತ್ತು ತಾರ್ಕಿಕ ಚಿಂತನೆಗೆ ಸಂಬಂಧಿಸಿದೆ. ಬುಧನು ಮಿಥುನ ಮತ್ತು ಕನ್ಯಾ ರಾಶಿಗಳ ಅಧಿಪತಿಯಾಗಿದ್ದಾನೆ. ಬುಧನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸುವಾಗ ಅದು ವ್ಯಕ್ತಿಯ ಜಾತಕದಲ್ಲಿ ಯಾವ ಮನೆಯಲ್ಲಿ ಸಂಚರಿಸುತ್ತಿದೆ ಎಂಬುದರ ಆಧಾರದ ಮೇಲೆ ವಿವಿಧ ರೀತಿಯ ಫಲಿತಾಂಶಗಳು ಉಂಟಾಗುತ್ತವೆ ಎಂದು ಜ್ಯೋತಿಷದಲ್ಲಿ ಪರಿಗಣಿಸಲಾಗುತ್ತದೆ. 2026ರ ಸೆಪ್ಟೆಂಬರ್ ತಿಂಗಳಲ್ಲಿ ಬುಧನ ಚಲನೆ ವಿಶೇಷ ಗಮನ ಸೆಳೆಯುತ್ತದೆ. ಸೆಪ್ಟೆಂಬರ್ 7ರಂದು ಬುಧನು ಕನ್ಯಾ ರಾಶಿಗೆ ಪ್ರವೇಶಿಸುತ್ತಾನೆ. ನಂತರ ಸೆಪ್ಟೆಂಬರ್ 26ರಂದು ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ. ಅದರಲ್ಲೂ ಸೆಪ್ಟೆಂಬರ್ 7ರಿಂದ ಸೆಪ್ಟೆಂಬರ್ 26ರವರೆಗೆ ಬುಧನು ತನ್ನದೇ ಆದ ಕನ್ಯಾ ರಾಶಿಯಲ್ಲಿ ಇರುವ ಅವಧಿ ಜ್ಯೋತಿಷ ದೃಷ್ಟಿಯಿಂದ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಈ ಅವಧಿಯಲ್ಲಿ ಯಾವ 5 ರಾಶಿಗಳಿಗೆ ಹೆಚ್ಚು ಶುಭ ಫಲಗಳು ದೊರೆಯುವ ಸಾಧ್ಯತೆ ಇದೆ ಎಂಬುದನ್ನು ಒಂದೊಂದಾಗಿ ನೋಡೋಣ. ಮೊದಲ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿಯೇ ಬುಧ ಗ್ರಹ. ಹೀಗಾಗಿ ಬುಧನು ತನ್ನದೇ ಆದ ಕನ್ಯಾ ರಾಶಿಗೆ ಪ್ರವೇಶಿಸುವುದು ಮಿಥುನ ರಾಶಿಯವರಿಗೆ ಕೆಲವು ಅನುಕೂಲಕರ ಫಲಗಳನ್ನು ತರಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಕುಟುಂಬ ಜೀವನ ಮತ್ತು ಮನೆಯ ವಾತಾವರಣದಲ್ಲಿ ನೆಮ್ಮದಿ ಹೆಚ್ಚಾಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಕುಟುಂಬದಲ್ಲಿ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ನಿಧಾನವಾಗಿ ಕಡಿಮೆಯಾಗಬಹುದು. ಕುಟುಂಬದ ಸದಸ್ಯರ ನಡುವೆ ಉತ್ತಮ ಸಂವಹನ ಮೂಡಬಹುದು. ಮನೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಕೂಡ ಕೆಲವು ಶುಭ ಬೆಳವಣಿಗೆಗಳು ಕಂಡುಬರಬಹುದು. ಮನೆ ಖರೀದಿ, ಮನೆ ಬದಲಾವಣೆ, ವಾಹನ ಖರೀದಿ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳನ್ನು ಯೋಚಿಸುತ್ತಿದ್ದವರಿಗೆ ಅನುಕೂಲಕರ ಅವಕಾಶಗಳು ಸಿಗಬಹುದು. ವಿಶೇಷವಾಗಿ ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗಬಹುದು. ನೀವು ಮಾತನಾಡುವ ರೀತಿ ಇತರರ ಮೇಲೆ ಉತ್ತಮ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ನಿಮ್ಮ ಸಲಹೆಗಳಿಗೆ ಮತ್ತು ನಿಮ್ಮ ನಿರ್ಧಾರಗಳಿಗೆ ಮಹತ್ವ ಸಿಗಬಹುದು. ವ್ಯಾಪಾರ ಮಾಡುವ ಮಿಥುನ ರಾಶಿಯವರಿಗೆ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳಲು ಸಾಧ್ಯವಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಕೂಡ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿಕೊಂಡು ಉಳಿತಾಯದ ಕಡೆಗೆ ಗಮನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಯೋಜನ ಪಡೆಯಬಹುದು. ವಿದ್ಯಾರ್ಥಿಗಳಿಗೆ ಕೂಡ ಈ ಅವಧಿ ಅನುಕೂಲಕರವಾಗಿರಬಹುದು. ಓದಿನಲ್ಲಿ ಗಮನ ಹೆಚ್ಚಾಗಬಹುದು ಮತ್ತು ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಸುಧಾರಿಸಬಹುದು. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಬುಧನ ಈ ಸಂಚಾರ ಮನೆ, ಕುಟುಂಬ, ಉದ್ಯೋಗ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ನೆಮ್ಮದಿ ತರಬಹುದಾದ ಅವಧಿ ಎಂದು ಹೇಳಬಹುದು. ಎರಡನೇ ರಾಶಿ ವೃಷಭ ರಾಶಿ. ಮುಂದಿನ ಅದೃಷ್ಟಶಾಲಿ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ 7ರಿಂದ ಸೆಪ್ಟೆಂಬರ್ 26ರವರೆಗಿನ ಸಮಯ ವಿಶೇಷವಾಗಬಹುದು. ಈ ಅವಧಿಯಲ್ಲಿ ಬುಧನು ನಿಮ್ಮ 5ನೇ ಮನೆಯಲ್ಲಿ ಸಂಚರಿಸುತ್ತಾನೆ. 5ನೇ ಮನೆಯನ್ನು ಜ್ಯೋತಿಷ್ಯದಲ್ಲಿ ವಿದ್ಯಾಭ್ಯಾಸ, ಬುದ್ಧಿವಂತಿಕೆ, ಸೃಜನಶೀಲತೆ, ಮಕ್ಕಳು ಮತ್ತು ಕೆಲವು ರೀತಿಯ ಪೂರ್ವ ಪುಣ್ಯಕ್ಕೆ ಸಂಬಂಧಿಸಿದ ಮನೆಯಾಗಿ ಪರಿಗಣಿಸಲಾಗುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಈ ಅವಧಿ ಉತ್ತಮವಾಗಿರಬಹುದು. ನೀವು ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸಂದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರೆ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ಮತ್ತು ಆಲೋಚನೆಗಳು ಮೂಡಬಹುದು. ಲೇಖಕರು, ಶಿಕ್ಷಕರು, ಮಾಧ್ಯಮ
ಉದ್ಯಮ ಕ್ಷೇತ್ರದವರು, ವ್ಯಾಪಾರಿಗಳು ಹಾಗೂ ಸಂವಹನಕ್ಕೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಈ ಸಮಯ ಅನುಕೂಲಕರವಾಗಿರಬಹುದು. ಮಕ್ಕಳಿಂದ ಸಂತೋಷದ ಸುದ್ದಿಯನ್ನು ಕೇಳುವ ಸಾಧ್ಯತೆ ಇದೆ. ಆರ್ಥಿಕ ವಿಚಾರದಲ್ಲೂ ಸುಧಾರಣೆ ಕಾಣಬಹುದು. ಹಿಂದಿನಿಂದಲೂ ಇದ್ದ ಕೆಲವು ಹಣಕಾಸಿನ ಒತ್ತಡಗಳನ್ನು ನಿಧಾನವಾಗಿ ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಾಗಬಹುದು. ಕೆಲಸದಲ್ಲಿ ನಿಮ್ಮ ಬುದ್ಧಿವಂತಿಕೆಯ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವ ಅವಕಾಶ ಸಿಗಬಹುದು. ಕೆಲವರಿಗೆ ಸಂಬಳ ಹೆಚ್ಚಳ, ಹೊಸ ಜವಾಬ್ದಾರಿ ಅಥವಾ ಉತ್ತಮ ಉದ್ಯೋಗದ ಅವಕಾಶ ದೊರೆಯುವ ಸಾಧ್ಯತೆಗಳಿವೆ. ಆದರೆ ಹಣ ಬಂದಾಗ ಅದನ್ನು ಸಂಪೂರ್ಣವಾಗಿ ಖರ್ಚು ಮಾಡುವ ಬದಲು ಸ್ವಲ್ಪ ಭಾಗವನ್ನು ಉಳಿತಾಯ ಮಾಡುವುದು ಉತ್ತಮ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ಅವಧಿ ವಿದ್ಯೆ, ಮಕ್ಕಳು, ಹಣ ಮತ್ತು ವೃತ್ತಿಜೀವನದ ದೃಷ್ಟಿಯಿಂದ ಆಶಾದಾಯಕವಾಗಿರಬಹುದು. ಮೂರನೆಯ ರಾಶಿ ಧನುರ್ ರಾಶಿ. ಮೂರನೆಯ ಅದೃಷ್ಟಶಾಲಿ ರಾಶಿ ಧನುರ್ ರಾಶಿ. ಧನುರ್ ರಾಶಿಯವರಿಗೆ ಬುಧನ ಕನ್ಯಾ ಸಂಚಾರವು ವೃತ್ತಿಜೀವನದ ವಿಚಾರದಲ್ಲಿ ವಿಶೇಷ ಗಮನ ಸೆಳೆಯಬಹುದು. ಬುಧನು ನಿಮ್ಮ 10ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಉದ್ಯೋಗ ಮತ್ತು ವೃತ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಚಟುವಟಿಕೆ ಹೆಚ್ಚಾಗಬಹುದು. ಉದ್ಯೋಗದಲ್ಲಿರುವವರಿಗೆ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಹೊಸ ಅವಕಾಶಗಳು ಸಿಗಬಹುದು. ನಿಮ್ಮ ಕೆಲಸವನ್ನು ಮೇಲಧಿಕಾರಿಗಳು ಗಮನಿಸುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನೀವು ಮಾಡುತ್ತಿದ್ದ ಶ್ರಮಕ್ಕೆ ಈಗ ಗುರುತು ಸಿಗುವಂತಾಗಬಹುದು. ಹೊಸ ಜವಾಬ್ದಾರಿ ಸಿಗಬಹುದು. ಕೆಲವರಿಗೆ ಬಡ್ತಿ ಅಥವಾ ಉತ್ತಮ ಸ್ಥಾನಮಾನ ದೊರೆಯುವ ಸಾಧ್ಯತೆಗಳು ಇರಬಹುದು. ಉದ್ಯೋಗದ ಬದಲಾವಣೆಯನ್ನು ಯೋಚಿಸುತ್ತಿರುವವರಿಗೆ ಹೊಸ ಅವಕಾಶಗಳು ಎದುರಾಗಬಹುದು. ವ್ಯಾಪಾರ ಮಾಡುವ ಧನುರ್ ರಾಶಿಯವರು ಕೂಡ ಈ ಸಮಯದಲ್ಲಿ ಹೊಸ ಗ್ರಾಹಕರನ್ನು ಪಡೆಯಬಹುದು. ವ್ಯಾಪಾರ ವಿಸ್ತರಣೆ ಮಾಡುವ ಆಲೋಚನೆ ಇದ್ದರೆ ಸರಿಯಾದ ಯೋಜನೆಯೊಂದಿಗೆ ಮುಂದುವರಿಯುವುದು ಉತ್ತಮ. ಸಮಾಜದಲ್ಲಿ ನಿಮ್ಮ ಪರಿಚಯ ಮತ್ತು ಸ್ನೇಹಿತರ ವಲಯ ಹೆಚ್ಚಾಗಬಹುದು. ಪ್ರಮುಖ ವ್ಯಕ್ತಿಗಳ ಪರಿಚಯ ಮುಂದಿನ ದಿನಗಳಲ್ಲಿ ನಿಮಗೆ ಸಹಾಯ ಮಾಡಬಹುದು. ಮನೆಯಲ್ಲಿ ಕೂಡ ಬಹಳ ದಿನಗಳಿಂದ ಮುಂದೂಡಲ್ಪಟ್ಟಿದ್ದ ಕೆಲವು ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಆದಾಯದ ಮೂಲಗಳು ಹೆಚ್ಚಾಗುವ ಸಾಧ್ಯತೆ ಕಂಡುಬಂದರೂ ಖರ್ಚಿನ ಮೇಲೆ ನಿಯಂತ್ರಣ ಇರಬೇಕು. ಒಟ್ಟಿನಲ್ಲಿ ಧನುರಾಶಿಯವರಿಗೆ ಈ ಅವಧಿ ಉದ್ಯೋಗ, ವ್ಯಾಪಾರ, ಕೀರ್ತಿ ಮತ್ತು ಆರ್ಥಿಕ ಪ್ರಗತಿಯ ದೃಷ್ಟಿಯಿಂದ ಉತ್ತಮ ಅವಕಾಶಗಳನ್ನು ತರಬಹುದಾದ ಸಮಯ. 4ನೇ ರಾಶಿ ಮಕರ ರಾಶಿ. ಇನ್ನು 4ನೇ ರಾಶಿ ಮಕರ. ಮಕರ ರಾಶಿಯವರಿಗೆ ಬುಧನ ಸಂಚಾರವು ಭಾಗ್ಯ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಅನುಕೂಲಕರ ಫಲ ನೀಡಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಈ ಸಮಯದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಕಡೆಗೆ ಆಸಕ್ತಿ ಹೆಚ್ಚಾಗಬಹುದು. ದೂರದ ಪ್ರಯಾಣ ಅಥವಾ ವಿದೇಶಿ ಪ್ರಯಾಣಕ್ಕೆ ಸಂಬಂಧಿಸಿದ ಅವಕಾಶಗಳು ಕೆಲವರಿಗೆ ದೊರೆಯಬಹುದು. ಬಹಳ ದಿನಗಳಿಂದ ನೀವು ಪ್ರಯತ್ನಿಸುತ್ತಿದ್ದ ಯಾವುದಾದರೂ ಕೆಲಸದಲ್ಲಿ ಅಡೆತಡೆ ಇದ್ದರೆ ಈಗ ಅದನ್ನು ನಿಧಾನವಾಗಿ ಪರಿಹರಿಸಿಕೊಳ್ಳುವ ಅವಕಾಶ ಸಿಗಬಹುದು. ಅದೃಷ್ಟ ನಿಮ್ಮ ಕಡೆ ಇದೆ ಎಂಬ ಭಾವನೆ ಮೂಡಬಹುದು. ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಹೊಸ ಕೋರ್ಸ್ ಅಥವಾ ಉನ್ನತ ವಿದ್ಯಾಭ್ಯಾಸ ಅವಕಾಶಗಳು ಸಿಗಬಹುದು. ವಿದೇಶದಲ್ಲಿ ಓದು ಅಥವಾ ಕೆಲಸ ಮಾಡಲು ಬಯಸುತ್ತಿರುವವರಿಗೆ ಕೂಡ ಕೆಲವು ಹೊಸ ಮಾರ್ಗಗಳು ತೆರೆದುಕೊಳ್ಳಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ತಾವು ಬಯಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅವಕಾಶ ದೊರೆಯಬಹುದು. ಹಣಕಾಸಿನ ವಿಚಾರದಲ್ಲಿ ಕೂಡ ಸುಧಾರಣೆ ಕಾಣಬಹುದು. ಹಿಂದಿನಿಂದಲೂ ಇದ್ದ ಸಾಲದ ಹೊರೆ ಕಡಿಮೆ ಮಾಡಿಕೊಳ್ಳಲು ಅವಕಾಶ ಸಿಗಬಹುದು. ಆದಾಯ ಮತ್ತು ಖರ್ಚನ್ನು ಸರಿಯಾಗಿ ಯೋಜಿಸಿಕೊಂಡರೆ ಹಣಕಾಸಿನ ಸ್ಥಿತಿ ಇನ್ನಷ್ಟು ಬಲವಾಗಬಹುದು. ಈ ಸಮಯದಲ್ಲಿ ದೀರ್ಘಕಾಲದ ಹಣಕಾಸಿನ ಯೋಜನೆಗಳನ್ನು ಮಾಡುವುದು ಉತ್ತಮ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಬುಧನ ಈ ಸಂಚಾರ ಅದೃಷ್ಟ, ವಿದ್ಯಾಭ್ಯಾಸ, ಪ್ರಯಾಣ, ಉದ್ಯೋಗ ಮತ್ತು ಆರ್ಥಿಕ ಸ್ಥಿರತೆಯ ವಿಚಾರದಲ್ಲಿ ಹೊಸ ಅವಕಾಶಗಳನ್ನು ತರಬಹುದು. 5ನೆಯ ಮತ್ತು ಅತ್ಯಂತ ವಿಶೇಷ ರಾಶಿ ಕನ್ಯಾ ರಾಶಿ. ಇನ್ನು ಈ ಪಟ್ಟಿಯಲ್ಲಿ ಅತ್ಯಂತ ವಿಶೇಷ ಸ್ಥಾನದಲ್ಲಿರುವ ರಾಶಿ ಕನ್ಯಾ. ಏಕೆಂದರೆ ಬುಧನು ಕನ್ಯಾ ರಾಶಿಯ ಅಧಿಪತಿ. ಅದರಲ್ಲೂ ಸೆಪ್ಟೆಂಬರ್ 7ರಿಂದ ಸೆಪ್ಟೆಂಬರ್ 26ರವರೆಗೆ ಬುಧನು ಕನ್ಯಾ ರಾಶಿಯಲ್ಲೇ ಸಂಚರಿಸಲಿದ್ದಾನೆ. ಅಂದರೆ ಕನ್ಯಾ ರಾಶಿಯವರಿಗೆ ಇದು ವಿಶೇಷವಾದ ಸಮಯವಾಗಬಹುದು. ಬುಧನು ನಿಮ್ಮ ಲಗ್ನ ಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ವ್ಯಕ್ತಿತ್ವ, ಆಲೋಚನೆ ಮತ್ತು ಸಂವಹನ ಶೈಲಿಯಲ್ಲಿ ಬದಲಾವಣೆ ಕಾಣಬಹುದು. ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗಬಹುದು. ಯಾವುದೇ ವಿಷಯವನ್ನು ತಕ್ಷಣ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಸುಧಾರಿಸಬಹುದು. ಮುಖ್ಯವಾಗಿ ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗಬಹುದು.
ನೀವು ಮಾತನಾಡುವ ರೀತಿಯಿಂದಲೇ ಇತರರನ್ನು ಆಕರ್ಷಿಸುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಬಹಳ ದಿನಗಳಿಂದ ಕಾಯುತ್ತಿದ್ದ ಅವಕಾಶಗಳು ಸಿಗಬಹುದು. ಹೊಸ ಜವಾಬ್ದಾರಿ ದೊರೆಯಬಹುದು. ಉದ್ಯೋಗದ ಬದಲಾವಣೆ ಯೋಚಿಸುತ್ತಿರುವವರಿಗೆ ಹೊಸ ಅವಕಾಶಗಳು ಎದುರಾಗಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಸಂಪರ್ಕಗಳು ಮತ್ತು ಗ್ರಾಹಕರು ದೊರೆಯಬಹುದು. ಆರ್ಥಿಕ ಸ್ಥಿತಿಯಲ್ಲೂ ಸುಧಾರಣೆ ಕಾಣಬಹುದು. ಹಣಕಾಸಿನ ಸಮಸ್ಯೆಗಳು ಒಂದೊಂದಾಗಿ ಪರಿಹರಿಸಿಕೊಳ್ಳಲು ಸಾಧ್ಯವಾಗಬಹುದು. ಆದರೆ ಈ ಸಮಯದಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಯೋಜಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಕುಟುಂಬದಲ್ಲಿಯೂ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗಬಹುದು. ನಿಮ್ಮ ಆರೋಗ್ಯ ಮತ್ತು ದೈನಂದಿನ ಜೀವನ ಶೈಲಿಯ ಕಡೆಗೂ ಗಮನ ಕೊಡುವುದು ಒಳ್ಳೆಯದು. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ 7ರಿಂದ ಸೆಪ್ಟೆಂಬರ್ 26ರವರೆಗಿನ ಅವಧಿ ವೈಯಕ್ತಿಕ ಬೆಳವಣಿಗೆ, ಉದ್ಯೋಗ, ಹಣಕಾಸು ಮತ್ತು ಆತ್ಮವಿಶ್ವಾಸದ ದೃಷ್ಟಿಯಿಂದಲೂ ವಿಶೇಷವಾಗಿರಬಹುದು. ಸೆಪ್ಟೆಂಬರ್ 26ರ ನಂತರ ಏನಾಗಬಹುದು? ಸ್ನೇಹಿತರೆ, ಸೆಪ್ಟೆಂಬರ್ 26ರಂದು ಬುಧನು ತುಲಾರಾಶಿಗೆ ಪ್ರವೇಶಿಸಲಿದ್ದಾನೆ. ಹೀಗಾಗಿ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದಿಂದ ಬುಧನ ಫಲಿತಾಂಶಗಳಲ್ಲಿ ಕೆಲವು ಬದಲಾವಣೆಗಳು ಕಂಡುಬರಬಹುದು. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಗ್ರಹ ಸಂಚಾರವಾಗುವಾಗ ಫಲಿತಾಂಶಗಳು ವ್ಯಕ್ತಿಯ ಜನ್ಮ, ಜಾತಕದ ಲಗ್ನ, ಚಂದ್ರ ರಾಶಿ, ದಶಾಭುಕ್ತಿ ಮತ್ತು ಇತರ ಗ್ರಹಗಳ ಸ್ಥಾನವನ್ನು ಅವಲಂಬಿಸಿರುತ್ತವೆ. ಆದ್ದರಿಂದ ಇಲ್ಲಿ ಹೇಳಿರುವುದು ಚಂದ್ರ ರಾಶಿ ಆಧಾರಿತ ಸಾಮಾನ್ಯ ಜ್ಯೋತಿಷಿ ಫಲಗಳು ಎಂದು ಗಮನದಲ್ಲಿಟ್ಟುಕೊಳ್ಳಿ. ಸ್ನೇಹಿತರೆ, ಹಾಗಾದರೆ ಸೆಪ್ಟೆಂಬರ್ 2026ರಲ್ಲಿ ಬುಧನ ಸಂಚಾರದಿಂದ ವಿಶೇಷ ಅನುಕೂಲ ಪಡೆಯಬಹುದು ಎಂದು ಹೇಳಲಾಗುತ್ತಿರುವ 5 ರಾಶಿಗಳು ಮಿಥುನ, ವೃಷಭ, ಧನು ರಾಶಿ, ಮಕರ ಮತ್ತು ಕನ್ಯಾ. ಈ ರಾಶಿಯವರು ತಮ್ಮ ಜೀವನದಲ್ಲಿ ದೊರೆಯುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ಉತ್ತಮ ಫಲಿತಾಂಶಗಳು ಪಡೆಯುವ ಸಾಧ್ಯತೆ ಇದೆ. ಆದರೆ ಜ್ಯೋತಿಷ್ಯ ನಂಬಿಕೆ ಮತ್ತು ಪರಂಪರೆಯ ಆಧಾರದ ಮೇಲೆ ಇರುವ ವಿಷಯ. ಯಾವುದೇ ದೊಡ್ಡ ಹಣಕಾಸು, ಉದ್ಯೋಗ ಅಥವಾ ಜೀವನದ ನಿರ್ಧಾರಗಳನ್ನು ಕೇವಲ ರಾಶಿಫಲದ ಆಧಾರದ ಮೇಲೆ ತೆಗೆದುಕೊಳ್ಳದೆ ನಿಮ್ಮ ಪರಿಸ್ಥಿತಿಯನ್ನು ಪರಿಗಣಿಸಿ ನಿರ್ಧರಿಸಿ. ನಿಮ್ಮ ರಾಶಿ ಈ 5 ರಾಶಿಗಳಲ್ಲಿ ಇದೆಯೇ? ನಿಮ್ಮ ರಾಶಿಯ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮತ್ತೊಂದು ಆಸಕ್ತಿದಾಯಕ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.